ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಒಬ್ರಿಗೆ ಬೇಜಾರಾದ್ರೆ ಅದು ತುಂಬಾ ಬೇಜಾರಾಗುತ್ತೆ. ಬಟ್ ಅದನ್ನ ಅರ್ಥ ಮಾಡ್ಕೊಂಡು ತುಂಬಾನೇ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ನನ್ಗೆ ತರುಣ್ ಸರ್ ಮತ್ತೆ ಶರಣ್ ಸರ್, ನಾನ್ ಬರೋದೇ ಇಲ್ಲ ಸರ್, ಮನೆಯಿಂದ ಆಚೆ ನಂಗೆ ಬೇಕಾಗೇ ಇಲ್ಲ ಸರ್ ಅಂದಾಗ ನನ್ ಬದಲು ಅವ್ರ ಕೆಲಸ ಎಲ್ಲ ಮಾಡಿದ್ದಾರೆ. ಆಮೇಲೆ ಪ್ರಮೋಷನ್ ಟೈಮ್ ಅದು ಸಿನಿಮಾ ನಡೀತಾ ಇರ್ಬೇಕಾರೆ ಶರಣ್ ಸರ್, ನೀನ್ ಬರ್ದೇ ಇದ್ರು ಪರವಾಗಿಲ್ಲ, ನಾನ್ ಪ್ರಮೋಟ್ ಮಾಡ್ಕೋತೀನಿ, ನಾವ್ ಮಾಡ್ತೀವಿ, ನಿನ್ ಯಾವಾಗ ಕಂಫರ್ಟೇಬಲ್ ಆಗುತ್ತೋ ಅವಾಗ ಬಂದು ಇಂಟರ್ವ್ಯೂಸ್ ಕೊಡು, ಟಿವಿ ಮುಂದೆ ಬಾ ಅಂತ ಹೇಳಿ ನನಗೆ ಅಷ್ಟು ಸ್ಪೇಸ್. ಅದು ನನ್ ನಿಜವಾಗ್ಲೂ ನನ್ 4ನೇ ಸಿನಿಮಾ 5ನೇ ಸಿನಿಮಾ ಅಷ್ಟೇನೆ ನಂದಿದ್ದು. The only thing I'm so grateful is ಅವ್ರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಅಂಡ್ ಒಂದು ಪ್ರೀತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ನಿಮ್ಗೂನು. ಸೊ ಇವತ್ತು ಥ್ಯಾಂಕ್ ಯು. ತುಂಬಾ ನೀಟಾಗಿ ತುಂಬಾ ಸೂಕ್ಷ್ಮವಾಗಿ ನೀವು ಒಂದು ಹೀರೋಯಿನ್ ಲೈಫ್ ನ ರಿಪ್ರೆಸೆಂಟ್ ಮಾಡಿದ್ವಿ. ಎಸ್ಪೆಷಲಿ ಆ ಚಿಕ್ಕ ಮಗುವಿಂದ ತೋರಿಸಿ ತುಂಬಾನೇ ಕ್ಯೂಟ್ ಆಗಿತ್ತು. ಸೊ ಥ್ಯಾಂಕ್ ಯು ಟು ದ ಎಂಟೈರ್ ಇಂಡಸ್ಟ್ರಿ. ನಾನು ಕೆಲಸ ಮಾಡಿದ ಎಲ್ಲ ಪ್ರತಿಯೊಬ್ಬ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋ, ಹೀರೋಯಿನ್, ಟೀಮ್ ಪ್ರತಿಯೊಬ್ಬರಿಗೂ ನಾನು ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಓವರ್ ಆಲ್ ದಿಸ್ ವಾಸ್ ಅ ಬ್ರಿಲಿಯಂಟ್ ಆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಫ್ಕೋರ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಗಣಪ ಸರ್ ಮತ್ತೆ ಮಂಜು ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸ್ಕಿಟ್ ನಾವು ತೋರಿಸಲೇಬೇಕಾಗಿತ್ತು, ನೋಡೋರ್ಗೂ ಇದೊಂದು ಮೆಸೇಜ್ ಅಂತ ಆಯ್ತು. ಮಾತಾಡ್ತವ್ರು ಮಾತಾಡ್ಕೊಳ್ಳಿ, ನಮ್ ಕೆಲಸ ನಾವು ಮಾಡ್ತೀವಿ ಅಷ್ಟೇನೆ. ಥ್ಯಾಂಕ್ ಯು ಸೋ ಮಚ್. ಚಂದ್ರು ಸರ್, ಈ ಕತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ ಫೀಲ್ಡ್ ಗಂತೂ ಸೂಕ್ಷ್ಮ ಮಾತಾಡ್ಬೇಕಾಗಿ ಬರುತ್ತೆ. ಯಾಕೆಂತಂದ್ರೆ ಕಪ್ಪು ಚಿಕ್ಕೆ ಇಲ್ಲದೆ ಇರತಕ್ಕಂತ ಸ್ಥಿತಿಲಿ ಇಟ್ಟೇ ಇಲ್ಲ ಇವತ್ತು ನಮ್ಮ ಇಂಡಸ್ಟ್ರಿಯನ್ನು. ಏನೇನೋ ಕಾರಣಕ್ಕೋಸ್ಕರ ತಪ್ಪಿರೋದೇ ಇಲ್ಲ, ಆದ್ರೂ ಬಂದಿದೆ. ಯಾಕೆ ಇದೊಂದು ಸಿನಿಮಾ ರಂಗ ಮತ್ತು ಟಿವಿನಲ್ಲೂ ಸ್ವಲ್ಪ ಆಗುತ್ತೆ. ರಂಗಭೂಮಿನಲ್ಲಿ ಮುಂಚೆ ಬಹಳ ಇತ್ತು. ರಂಗಭೂಮಿನಲ್ಲಿ ಎಷ್ಟು ಅದ್ಭುತವಾಗಿತ್ತು ಗೊತ್ತಾ, ಈ ತರದ ಸಮಸ್ಯೆ ಇರ್ಲಿಲ್ಲ. ಅಲ್ಲಿ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಮಾಡೋದ್ ಬಿಟ್ರೆ ಮಾಲೀಕರೇ ಮದುವೆ ಮಾಡ್ಕೊಂಡ್ಬಿಡೋರು, 1-2-3 ಅದು ಅಫಿಷಿಯಲ್ ಆಗ್ಬಿಡೋದು. ಅದಕ್ಕೇನಿದು ಶೋಷಣೆ ಅನ್ಕೊಂತಿರ್ಲಿಲ್ಲ. ಅದನ್ನ ಈ ಸಣ್ಣ ಸ್ಕಿಟ್ ನಲ್ಲಿ ಅಷ್ಟು ಅದ್ಭುತವಾಗಿ ತೋರಿಸಿದ್ದೀರಾ, ಅದನ್ನ ಸೂಕ್ಷ್ಮವಾಗಿ ತೋರಿಸಿದ್ದೀರಾ. ಆಮೇಲೆ ಈ ಸ್ಕಿಟ್ ಅನ್ನ ನೋಡ್ಕೊಂಡು ಬರಬೇಕಾದವ್ರಿಗೂ ಒಂದು ರೀತಿಯ ಟಿಪ್ಸ್ ಇದ್ದಂಗಿದು ಅಂತ ಮಾತನ್ನು ಹೇಳುತ್ತಾ, ಈ ಎಲ್ಲಾ ಕಲಾವಿದರು ಕೂಡ ಅನುಭವಿ ನಟರು, ಆಮೇಲೆ ಪ್ರೊಫೆಷನಲ್ ನಟರಾಗಿರೋದ್ರಿಂದ ನಮ್ಮನ್ನು ಮೀರಿಸಿ ಬೆಳೀತಕ್ಕಂತ ಶಕ್ತಿ ನಿಮ್ಮೆಲ್ರಿಗೂ ವಯಸ್ಸು ಶಕ್ತಿ ಇದೆ, ಬೆಳೀರಪ್ಪ ಅಂತ ಹೇಳಿ ನಾನು ಆನಂದವಾಗಿ ಅದ್ಭುತವಾಗಿ ಅವರು ಅದೇನೋ ಕೊಡ್ಲಿ, ಇವ್ರು ಅದೇನೋ ಉದುರಿಸ್ಲಿ, ನಾನೇನೋ ಒಂದು ಹೊಡಿತೀನಿ. 3, 2, 1 ಚಾಕ್ಲೇಟ್ ಶವರ್. ತರುಣ್ ಸರ್ಗೆ ನನ್ನ ಪರ್ಸನಲ್ ರಿಕ್ವೆಸ್ಟ್, ಪ್ರೆಸಿಡೆಂಟ್ ಹ್ಯಾಂಗ್ ನೋಡಿದೀರಾ, ಮುಂಬರುವ ದಿನಗಳಲ್ಲಿ ನಿಮ್ಮ ಸಿನಿಮಾದಲ್ಲಿ ಖಂಡಿತ ಇವನ್ಗೆ ಯಾವ್ದಾನ ಒಂದು ಅವಕಾಶ ಕೊಡ್ಬೇಕು ಅಂತ ನನ್ನ ಆಸೆ, ಪರ್ಸನಲ್ ರಿಕ್ವೆಸ್ಟ್. ಒಟ್ಟಿನಲ್ಲಿ ಸೂಪರ್ ಡೂಪರ್ ಆಗಿ ಎಲ್ಲ ಜಡ್ಜಸ್ ಹೇಳಾಗಿದೆ. ಈಗ ನಿಜವಾದ ಬಹುನ್ ಜಡ್ಜಸ್, ಮಕ್ಕಳೇ ಜಡ್ಜಸ್. ಕಿಲಾಡಿ ಹೇಳ್ರಿ, ಆರ್ ಯು ರೆಡಿ? ಸ್ಕೋರ್ ಕೊಡಿ. ಸೊ ನಿಮಗೆ ಮಕ್ಕಳು ಕೂಡ ಕೊಟ್ಟಿರೋ 100 ಪಾಯಿಂಟ್ಸ್. ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು. ಏನೇ ಆದ್ರೂ ಈ ಮನೆಯಲ್ಲಿ ಅಧಿಕಾರ ನಂದೇ ನಡಿಬೇಕು ಅನ್ನೋಂತ ಅತ್ತೆ, ಅದೇನಾದ್ರೂ ಸರಿ ಈ ಮನೆಯಲ್ಲಿ ನಾನ್ ನಡೆದಿದ್ದೆ ದರಬಾರದು ಅನ್ನೋ ಕಿಲಾಡಿ ಸೊಸೆಂದ್ರು. ಈ ಕಥೆ ಹೇಳಕ್ ಬರ್ತಾರೆ ಕಿಲಾಡಿ ಜೂನಿಯರ್, ಚಿಕ್ಕಮಗಳೂರಿನ ಶ್ರೇಯಾ ಕಾರ್ತಿಕ್, ಬೆಂಗಳೂರಿನ ಸೀರಿನ ರಘು, ಭರತ್ ಮಂಡ್ಯ, ಮಿಮಿಕ್ರಿ ಸ್ಟಾರ್ ಸಾಗರ್ ತುರುವೇಕೆರೆ, ಹಾಗೂ ನಮ್ಮ ಹಳ್ಳಿ ಪವನ ಪವರ್ ಗರ್ಲ್ಸ್ ಲಲಿತಾ ಮಾರ್ಗರೇಟ್ ಹಾಗೂ ಮಹಾಸತಿ. ನಮಸ್ಕಾರ ಅಧ್ಯಕ್ಷರೇ, ನಾನು ಮಹಾಪತಿ, ಇವಳು ನನ್ನ ಹೆಂಡತಿ ಮಹಾಸತಿ. ಇವಳು ನನ್ನ ಹೆಂಡತಿ ಮ್ಯಾಗಿ, ನಾನು ನೂಡಲ್ಸು. ನಾವ್ ಯಾರು ಗೊತ್ತಾ? ಹಳ್ಳಿ ಪವರ್ ಮನೆ ತಂದವರು. ನಿನ್ನೆ ಅಷ್ಟೇ ನಮ್ ಮದ್ವೆ ಆಯ್ತು, ಈ ಮನೆಗೆ ಸೊಸೆಂದಿರಾಗ್ ಬಂದಿದೀವಿ. ಸದಾ ನಿಮ್ಮೆಲ್ಲಾರ ಆಶೀರ್ವಾದ ನಮ್ಮೇಲಿರ್ಲಿ. ನನ್ನ ಮಕ್ಳ ಅಲ್ಲಿ ನಿಂತ್ಕೊಂಡೇನ ಡೌ ಮಾಡ್ತಿದ್ದೀರಾ? ನಮ್ಮಮ್ಮ ಬಂದ್ರು ಕಣಿ. ನಾನು ಅತ್ತೆ ಭದ್ರಮ್ಮ, ಯೋ ಚೆನ್ನಪ್ಪ, ಅವನ್ ಯಾರು ಹೇಳ್ದ ಅತ್ತೆ ಸುಸಾಮ ಮಗಳು ತರ ಇರ್ಬೇಕು ಅಂತ? ನನ್ನತ್ತೇನು ನನ್ನ ಮಗಳ ತರ ನೋಡ್ಕೊಲ್ಲ. ಮತ್ ನಾನೇ ನೋಡ್ಕೊಡ್ಲಿ? ನನ್ನತ್ತೆ ಕೊಟ್ಟಿರೋ ತೋರ್ಸೋದ್ ನನ್ ಬಸ್ ಮೇಲೇನೆ ಈ ಅತ್ತೆ ಅವನ ಪೋಸಿ
ಬಂದು ಹೊರ್ಗಡೆ ಹೆಂಡತಿಗಳು ಬಂದಾಗ ಅಲ್ಲಿ ಕೂತ್ಕೊಂಡೇನೋ ಪಂಚಾಯತಿ ಮಾಡ್ತಿದ್ರಾ ಬಂದ ಹೊರ್ಗಡೆ. ಅಮ್ಮ ಅದು ನಮ್ಮಮ್ಮ ತುಂಬಾ ಸ್ಟ್ರಿಕ್ಟು, ಒಂಚೂರು ಘನತೆ ಗಾಂಭೀರ್ಯ ಎಲ್ಲ ಇರ್ಬೇಕು ಅಂತ ಹೆಂಡತಿಗೆ ಪಾಠ ಹೇಳ್ಕೊಡ್ತಿದ್ನಮ್ಮ. ಪುಣ್ಯ ಕೊಟ್ಟು ಕತೆ ಹೇಳ್ಕೊಡ್ತಿದ್ದೆ. ಅದೇನ್ ಹೇಳ್ಕೊಟ್ಟಿದ್ದಾರ ಅಂತ ನೋಡ್ತೀನಿ ಕರೀರೋ. ಇವಳೇ ನಾನ್ ಬಂದು 10 ನಿಮಿಷ ಆಯ್ತು. 10 ನಿಮಿಷ ಆಯ್ತು. ನಾನ್ ಬಂದು 10 ನಿಮಿಷ ಆಯ್ತು. ಅವ್ರು ಬಂದು 10 ನಿಮಿಷ ಆಯ್ತು. ಹೌದಾ, ತಡೀರಿ ಮಾಡ್ತೀನಿ. ಸೊಸೆ ಮುದ್ದು ಕಾಲ ಇಲ್ಲಿ ಬನ್ನಿ ಇಲ್ಲಿ. ಬಟನ್ ಮನೆ ಹೆಣ್ ತರ್ಬೇಕು, ಗೌಡು ಮನೆದ ಗೋಬಿ ತರ್ಬೇಕು. ಮುದ್ದೆ ತಿನ್ಬೇಕು. ಸುಮ್ನಿರೋ, ಮುದ್ದೆ ಅಮ್ಮ. ಸುಮ್ನಿರೋ. ಬಟನ್ ಮನೆಯಿಂದ ಹೆಣ್ ತರ್ಬೇಕು, ಗೌಡು ಮನೆಯಿಂದ ಗೋಬಿ ತರ್ಬೇಕು. ಕಾಫಿ ತಗೊಂಡ್ ಬನ್ನಿ. ಆಯ್ತಮ್ಮ. ಬಾರೆ ಹ್ಯಾಪಿ ಅಂತ. ಅಯ್ಯಯ್ಯಯ್ಯೋ ಅಯ್ಯಯ್ಯಯ್ಯಯ್ಯೋ, ಅದೇನಂತ ನನ್ನ ಹೊಟ್ಟೆಲಿ ಉಟ್ಬಿಟ್ರು. ಹೆಂಡತಿ ಸೀರೆ ಹಿಡ್ಕೊಂಡು ಹೋಗ್ಬಿಟ್ರು. ನೋಡಿ, ವಿಶೇಷವಾಗಿ ಒಂದಂತೂ ತಿಳ್ಕೋಬೇಕು. ಮದುವೆಗೆ ಮುಂಚೆ ಗಂಡ ಹೆಣ್ಣಿನ ಜೊತೆಗೆ ಜಾತಕವನ್ನ ಅತ್ತೆ ಸೊಸೆದು ನೋಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಮುಂಡ ಮುಚ್ಕೊಂಡು ಹೋಗುತ್ತೆ. ಅದರಲ್ಲೂ ನಿರಂಜನ್ ಅವರೇ, ನಿಮ್ಮ ಜಾತಕ ಅಂತೂ ಮುಂಡ ಮುಚ್ಕೊಂಡು ಹೋಗಿದೆ. ಏನ್ ಪ್ರೋ ಸ್ಕ್ರಿಪ್ಟ್ ಅಲ್ಲಿರೋ ಡೈಲಾಗ್ ಅಷ್ಟೇ ಹೇಳ್ಬೇಕು. ಏನಾದ್ರೂ ಮಿಮಿಕ್ರಿ ಮಾಡಿದ್ರೆ ನಾಲ್ಗೆ ಕಟ್ ಮಾಡ್ಬೇಕ್ರಿ. ಏನ್ ಮಗ ನೋಡ್ತಿದ್ದೀರಾ, ಹೋಗಿ ಕುತ್ಕೊಳ್ರಿ. ಆಯ್ತು ಅಂದ್ರೆ ಓ ಗಂಡನ ಇವನು. ಮದ್ವೆ ಖರ್ಚು ಎಷ್ಟಾಯ್ತು? ಇಷ್ಟ ಆಯ್ತು ಅಂದ್ರೆ, ಮೊಯ್ ಎಷ್ಟ್ ಬಂತು? ಇಷ್ಟ ಬಂತು ಅಂದ್ರೆ, ಚಟಿ ಜೋಬಲ್ಗಡೆ ಎಷ್ಟ್ ತಿರ್ಕೊಂಡ್ರಿ? ನಿಮ್ಮನ್ನು ಮದುವೆ ಆದ್ಮೇಲೆ ಚೆಡ್ಡಿಗೆ ಜೋಬಲ್ಸನ್ನೇ ಮಾಡ್ಬಿಟ್ಟಿದ್ದೀನಿ ಶಿವಾಯ್. ಮಿಮಿಕ್ರಿ ಮಾಡ್ಬೇಡ ಅಂತ ಎಷ್ಟ್ ಸಲ ಹೇಳೋಣ? ಆಯ್ತು ಅಂದ್ರೆ ಅತ್ತೆ, ಒಂದ್ ಎಷ್ಟೊತ್ತಾಯ್ತು? ಕಾಫಿ ಅತ್ತೆ, ಟೀ. ಕಾಫಿ ಟೀ. ಕಾಫಿ ಅತ್ತೆ, ಟೀ. ನಾನ್ ಮೊದ್ಲು ಕಾಫಿ ತಂದಿರೋದು, ನನ್ ಕಾಫಿನೇ ಫಸ್ಟ್ ಕುಡಿಬೇಕು. ನಾನ್ ಮೊದ್ಲು ಟೀ ಮಾಡ್ಕೊಂಡ್ ಬಂದಿರೋದು, ನಾನ್ ಮಾಡಿ ಟೀನೇ ಕುಡಿಬೇಕು. ನಾನ್ ಈ ಮನೆ ಹಿರಿ ಸೊಸೆ, ನಾನ್ ಈ ಮನೆ ಕಿರಿ ಸೊಸೆ. ನಿಲ್ಲಿಸ್ರೆ. ಇದೇ ಜಗಳ ಆಡೋಕ್ ಹಲಿಬಾಬನ್ ಅನ್ಕೊಂಡಿದ್ದೀರಾ? ಇದು ಕಿಲಾಡಿ ಜೂನಿಯರ್ಸ್. ಹೌದು ಮಾವ, ಬಂದವಾಗಿಂದ ನೋಡ್ತಾನೇ ಇದ್ದೀನಿ. ಅದು ತಾಳ ಹಿಡ್ಕೊಂಡ್ ತರ್ತಾನೇ ಇದ್ದೀರಾ. ಯಾಕೆ ಮಾವ? ಅದೇನು ಅಂತ ಹೇಳದಮ್ಮ, ಮದುವೆ ಮುಂಚೆ ನಾನು ಮಿಲಿಟರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಗನ್ ಹಿಡ್ಕೊಂಡು ಡೆಗೆ ಅಂತ ಎಲ್ರನ್ನು ಶೂಟ್ ಮಾಡ್ತಿದ್ದೆ ಕಣವ. ನಿಮ್ಮ ಅತ್ತೆನ ಕೆಡ್ಕೊಂಡ ಮೇಲೆ ಗನ್ನ ಕಿತ್ಕೊಂಡ್ಬಿಟ್ಟು ಈ ತಾಳ ಕೊಟ್ಬಿಡೋಳೆ ತಟ್ಟಿ ಅಂತ ಅದಕ್ಕೆ ತರ್ತಾ ಇದ್ದೀನಿ.